ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊತೀನಿ. ಬನ್ನಿ, ಇವತ್ತೊಂದು ಪ್ರಾಜೆಕ್ಟಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಇದು ಬಂದು ಪ್ರೆಸ್ಟೀಜ್ ಮಾಂಟೆ ಕಾರ್ಲೋ ಅಂತ. ಇಲ್ಲಿ ಫುಲ್ ಹೌಸ್ ಇಂಟೀರಿಯರ್ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಸಿವಿಲ್ ವರ್ಕ್. ಇದು ಹೆಚ್ಚು ಕಮ್ಮಿ ಒಂದು 20 ವರ್ಷ ಹಳೇ ಪ್ರಾಜೆಕ್ಟ್ ಇದು. ಸೊ ಇದರಲ್ಲಿ ಹಳೆ ವಾರ್ಡ್ರೋಬ್ಸು, ಕಿಚನ್ಸು, ಸುಮಾರು ವುಡ್ ವರ್ಕ್ ಇತ್ತು. ಸೊ ಅದನ್ನೆಲ್ಲ ಡೆಮೊಲೇಷನ್ ಮಾಡಿ ಇವಾಗ ಫ್ಲೋರ್ ಎಲ್ಲ ಚೇಂಜ್ ಮಾಡ್ತಾಯಿದ್ದೀವಿ. 2 ಬಾತ್ರೂಮು ಕೂಡ ರಿನೋವೇಟ್ ಮಾಡ್ತಾಯಿದ್ದೀವಿ. ಸೊ ಬನ್ನಿ, ಇಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಸೊ ಇದು ಬಂದು ಕಿಚನ್ ಇಲ್ಲಿರೋದು. ಪ್ಯಾರಲ್ ಕಿಚನ್ ಮಾಡ್ತಿದ್ವಿ. ಮುಂಚೆ ಇಲ್ಲಿ ಎಲ್ ಶೇಪ್ ಕಿಚನ್ ಇತ್ತು. ಇವಾಗ ಅದನ್ನ ಹೊಡೆದು ಪ್ಯಾರಲ್ ಕಿಚನ್ ಮಾಡಿ ನೋಡ್ತಾ ಇರ್ಬೋದು. ಯುಟಿಲಿಟಿಲೆಲ್ಲ ಏನೋ ಟೈಲ್ ಹಾಕೋದು ಕೆಲಸ ಬಾಕಿ ಇದೆ. ಇಲ್ಲಿ ವಿಂಡೋ ಲೆವೆಲ್ವರೆಗೂ ನಾವು ಟೈಲ್ ಹಾಕ್ತಿದ್ವಿ, ವಾಲ್ ಟೈಲು, ಹಾಗೆ ಫ್ಲೋರ್ ಟೈಲೆಲ್ಲ ಬರ್ತಾ ಉಂಟು. ಸೊ ಫ್ಲೋರಿಂಗ್ ಆದಮೇಲೆ ಇವಾಗ ಇನ್ನೂ ಕೆಲಸ ಇದೆ. ಇವಾಗ ಹಬ್ಬ ಅಂತಂದೇಳಿ ನಿಲ್ಲಿಸಿದ್ವಿ ಕೆಲಸ 1-2 ದಿನ. ಇನ್ನೂ ಇಲ್ಲಿ ಎಂಟ್ರೆನ್ಸಲ್ಲಿ ಎಲ್ಲ ಫ್ಲೋರಿಂಗ್ ಆಗಬೇಕು. ಜೊತೆಗೆ ಬೆಡ್ರೂಮಲ್ಲೂ ಕೂಡ ಫ್ಲೋರಿಂಗ್ ಆಗಿದೆ. ಅಲ್ಲೂ ಕೂಡ ಸ್ವಲ್ಪ ಕೆಲಸ ಅಲ್ಲಿ ಕೆಲಸ ಉಳ್ಕೊಂಡಿದೆ. ಸೊ ಎಲ್ಲ ಫಿನಿಷಿಂಗ್ ಮಾಡ್ಕೊಂಬರ್ಬೇಕು. ಸ್ಕರ್ಟಿಂಗ್ ಬಾಕಿ ಇದೆ. ಬಾಲ್ಕನಿಯಲ್ಲಿ ಫ್ಲೋರಿಂಗ್ ಹಾಕ್ಬೇಕಿನ್ನು. ಅಲ್ಲಿ ವುಡನ್ ಟೆಕ್ಸ್ಚರ್ ಫ್ಲೋರಿಂಗ್ ಬರ್ತಾಯಿದೆ. ಸೊ ಅದ್ರ ಜೊತೆಗೆ ಬಾತ್ರೂಮ್ಗಳು. ಸೊ ಇನ್ನೂ 2 ಬಾತ್ರೂಮ್ದಲ್ಲೂ ಕೂಡ ಫ್ಲೋರಿಂಗ್ ಆಗಿಲ್ಲ. ಸೊ ಮೇನ್ ಫ್ಲೋರಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಸೈಡ್ ತುಂಬಾ ಗಲೀಜಿದೆ, ಬಿತ್ತು. ಈಗ ನಾಳೆ ಹಬ್ಬ ಆದಮೇಲೆ ಒಂದು ರೌಂಡ್ ಎಲ್ಲ ಕ್ಲೀನ್ ಮಾಡಿಸ್ಬೇಕು. ಫ್ಲೋರಿಂಗ್ ಆಗಿಬಿಡ್ತು ಅಂದರೆ ಎಲ್ಲ ಕ್ಲೀನ್ ಮಾಡಿಸ್ತೀವಿ. ಸೊ ಇದು ಕಟಿಂಗ್ ಮಾಡಲಿಕ್ಕೆ ಇಟ್ಕೊಂಡಿರೋಂಥ ಏರಿಯಾ. ಇಲ್ಲಿ ಪೂಜೆ ಏರಿಯಾ ಇದು. ಸೊ ಇಲ್ಲೇ ಸ್ಯಾಂಡ್ ಹಾಕ್ಬಿಟ್ಟು ನಾವು ಅದ್ರ ಮೇಲೆ ಟೈಲ್ ಹಾಕಿಸಿ ಸೊ ಕಟ್ ಮಾಡಿಸ್ತಿದ್ವಿ, ಬೇರೆ ಎಲ್ಲೂ ಡ್ಯಾಮೇಜ್ ಆಗದೇ ಇರಲಿ ಅಂತಂದೇಳಿ. ಸೊ ಮೇನ್ ಟೈಲ್ ಕಟ್ ಮಾಡಲಿಕ್ಕೆ ಸ್ಯಾಂಡ್ ಬೇಕೇ ಬೇಕು, ಕೆಳಗಡೆ ಸ್ಯಾಂಡ್ ಬೇಕೇ ಬೇಕು. ಬಿಕಾಸ್ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಕಟಿಂಗ್ ಮಾಡಿದಾಗ ಕ್ರ್ಯಾಕ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಟೈಲ್ಗಳು ವೇಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಟೈಲ್ ಬಂದು ಭಾಳ ಡೆಲಿಕೇಟೆಡ್ ಐಟಮ್ ಅದು. ಸೊ ಹಾಗಾಗಿ ಕೆಳಗಡೆ ಸೇಫಾಗಿರಲಿ ಅಂತಂದೇಳಿ ಒಂದು ಲೆವೆಲಲ್ಲಿ ನಾವು ಸ್ಯಾಂಡ್ನ ಹಾಕಿ ಅದ್ರ ಮೇಲೆ ಟೈಲ್ ಇಟ್ಟು ಸೊ ಕಟಿಂಗ್ ಮಾಡ್ತೀವಿ. ಕಟಿಂಗ್ ಆಗಿರೋದನ್ನ ಎಲ್ಲ ತೊಗೊಂಬಂದು ಸೊ ಇಲ್ಲೆಲ್ಲ ಹಾಕಿ ಸೊ ಫಿನಿಷ್ ಮಾಡೋದು ಕೆಲಸ. ಆ ಎಂಟ್ರೆನ್ಸಲ್ಲೇ ಬೇಕಾಗಿರೋದು. ಇವಾಗ ಇಲ್ಲಿ ಟೆಂಪ್ಲೇಟ್ ಮಾಡ್ಕೊಂಡಿರೋದು ಆ ಎಂಟ್ರೆನ್ಸಿಗೋಸ್ಕರ. ಆ ಟೆಂಪ್ಲೇಟ್ನ ಅಲ್ಲಿ ಕಟ್ ಮಾಡಿಕೊಂಡು ಇವಾಗ ಬಾಲ್ಕನಿಯಲ್ಲಿ ಕಾಣ್ತಾ ಇದೆಯಲ್ಲ ಟೈಲು, ಆ ಟೈಲ್ ಆಲ್ರೆಡಿ ಅಲ್ಲಿ ಕಟ್ ಮಾಡಿ ಹಾಕಕ್ಕೆ ಹೋಗಿದ್ರು, ವೇಸ್ಟ್ ಆಗೋಯಿತು. ಸರಿಗೆ ಟೆಂಪ್ಲೇಟ್ ಬರಲಿಲ್ಲ. ಹಾಗಾಗಿ ಇವಾಗ ಕಾರ್ಡ್ಬೋರ್ಡಲ್ಲಿ ಟೆಂಪ್ಲೇಟ್ ಮಾಡಿಕೊಂಡು ಅದು ಮಾಡ್ತಾಯಿದ್ದಾರೆ. ಊಟಕ್ಕೆ ಹೋಗಿದ್ದಾರೆ ಇವಾಗ 2 ಗಂಟೆ. 2ರಿಂದ 4 ಇಲ್ಲಿ ಲಂಚ್ ಅವರು. ಸೊ ಇಲ್ಲಿ ಯಾವುದೇ ರೀತಿ ಕೆಲಸ ಮಾಡೋಂಗಿಲ್ಲ, ಸೌಂಡ್ ಕೆಲಸ ಮಾಡೋಂಗಿಲ್ಲ. ಬೇಸಿಕಲಿ ಬೇರೆ ಯಾವುದೇ ರೀತಿ ಕೆಲಸ ಮಾಡ್ಕೋಬೋದು, ಸೌಂಡ್ ಕೆಲಸ ಯಾವುದೂ ಮಾಡೋಂಗಿಲ್ಲ ಇಲ್ಲಿ. ಅದ್ರ ಜೊತೆಗೆ ಇಲ್ಲಿನೂ 6 ಬಾಕ್ಸ್ ಉಳಿದಿದ್ದಾವೆ. 6 ಬಾಕ್ಸ್ ಟೈಲು ಇದೆ. ಇನ್ನೂ ಎಂಟ್ರೆನ್ಸಲ್ಲೇ ಹಾಕಬೇಕು, ಪೂಜಾ ಮಂದಿರ ಜಾಗದಲ್ಲಿ ಹಾಕಬೇಕು. ಬೆಡ್ರೂಮ್ ಎಂಟ್ರೆನ್ಸ್ ಹತ್ರ ಖಾಲಿ ಇದೆ. ಎಂಟರ್ ಮನೆ ಸ್ಕರ್ಟಿಂಗ್ ಹಾಕಬೇಕು. ಸೊ ಕೆಲಸ ಇನ್ನೂ ಸುಮಾರಿದೆ. ನೋಡೋಣ ಇದರಲ್ಲಿ ಇನ್ನೂ ಎಷ್ಟು ಟೈಲ್ ಉಳಿಯುತ್ತೆ ಅಂತ ಗೊತ್ತಿಲ್ಲ. ಯೂಶ್ವಲಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಒಂದು 10-15% ವೇಸ್ಟೇಜ್ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತೀವಿ. ಸೊ ಸಮ್ ಟೈಮ್ ಟೈಲ್ ಉಳಿದ್ಬಿಡುತ್ತೆ, ಅಂದ್ಕೊಂಡಂಗೆ ಆಗಲ್ಲ. ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಶಾರ್ಟೇಜ್ ಬರುತ್ತೆ. ಇವಾಗ ನೋಡಿ ಅಲ್ಲಿ ಟೈಲು ವೇಸ್ಟೇಜ್ ಬಂತು. ಸೊ ಆ ಥರ ವೇಸ್ಟೇಜ್ ಆದಾಗ ಶಾರ್ಟೇಜ್ ಬರುತ್ತೆ. ಕೆಲವೊಂದು ಸತಿ ಒಂದೇ ಸಿಂಗಲ್ ಶಾರ್ಟಲ್ಲಿ ಕಟಿಂಗ್ ಆಗಿ ಫಿಕ್ಸ್ ಆಗಿಬಿಡುತ್ತೆ. ಸೊ ಅವಾಗ ಏನಾಗ್ತದೆ ಅಂದರೆ ಟೈಲ್ 1 or 2 ಟೈಲ್ಸ್ ಉಳಿಯುತ್ತೆ. ಒಂದು ಬಾಕ್ಸಲ್ಲಿ 2 ಟೈಲ್ ಬರುತ್ತೆ. ಇದು ಬಂದ್ಬಿಟ್ಟು ಟೈಲ್ ಸೈಜ್ ಬಂದ್ಬಿಟ್ಟು 6x4, 6x4. ಸೊ 6×4 24. ಒಂದು ಟೈಲ್ ಬಂದು 24 ಸ್ಕ್ವೇರ್ ಫೀಟ್ ಏರಿಯಾ ಕವರ್ ಆಗುತ್ತೆ. ಸೊ ಏನಕ್ಕೆ ಇಷ್ಟು ದೊಡ್ಡ ಟೈಲ್ ತೊಗೊಂಡಿದ್ದೀವಿ ಅಂತಂದರೆ, ಒಂದು ನಾವು ಸ್ಪೇಸರ್ ಕೊಡ್ತಾಯಿದ್ವಿ. ಸ್ಪೇಸರ್ ಕೊಡೋದ್ರಿಂದ ಏನಾಗುತ್ತಂದರೆ, ಚಿಕ್ಕ ಟೈಲ್ ಇತ್ತು ಅಂತಂದರೆ ಜಾಸ್ತಿ ಸ್ಪೇಸರ್ಗಳು ಬರ್ತವೆ. ಆದಷ್ಟು ಜಾಯಿಂಟ್ಗಳು ಕಡಿಮೆ ಕಾಣಲಿ ಅಂತಂದೇಳಿ ದೊಡ್ಡ ಟೈಲ್ಗಳನ್ನ ನಾವು ತೊಗೊಂಡಿದ್ದೀವಿ. ನೋಡೋಣ, ಇದೆಲ್ಲ ಕ್ಲೀನಿಂಗ್ ಆದಮೇಲೆ ನಾನು ನಿಮಗೆ ಒಂದು ರೌಂಡು ವಿಡಿಯೋ ತೋರಿಸ್ತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.